ಒಂದು ಕಡೆ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ ಎಸ್ ಎಂ ಕೃಷ್ಣ ಅವರದು ಹುಟ್ಟೂರಿನ ಇನ್ನೊಂದು ಕಡೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಲಾಗಿದೆ. ಸೋಮನಹಳ್ಳಿಯನ್ನು ಆಲ್ರೆಡಿ ಅವರ ಕುಟುಂಬಸ್ಥರು ರೀಚ್ ಆಗಿದ್ದಾರೆ. ಮುಂದಿನ ವಿಧಿವಿಧಾನಗಳನ್ನು ಯಾವ ಥರ ನೆರವೇರಿಸಬೇಕು ಅಂಥೇಳಿ ಅಲ್ಲಿ ಚರ್ಚೆಯಲ್ಲಿ ನಿರತರಾಗಿದ್ದಾರೆ. ಮತ್ತು ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಕಾರಣ ಅಲ್ಲಿ ವಿಐಪಿಗಳು ವಿವಿಐಪಿಗಳು ಬರುವಂಥ ಹಿನ್ನೆಲೆಯಲ್ಲಿ ಮತ್ತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಎಸ್ ಎಂ ಕೃಷ್ಣ ಅವರ ದರ್ಶನಕ್ಕೆ ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಇನ್ನು ಬರುವಂಥ ನಿರೀಕ್ಷೆ ಇರೋದ್ರಿಂದ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರನ್ನು ಗಮನಿಸ್ತಿದ್ದೀವಿ. ಎಲ್ಲ ಸಿದ್ಧತೆಗಳನ್ನು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ತಯಾರಿಗಳಲ್ಲಾಗಿದೆ ಅಂಥೇಳಿ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅವ್ರ ಮೊಮ್ಮಗ ಅಮರ್ಥ್ಯ ಅವರು ನೆರವೇರಿಸ್ತಾರೆ. ಇನ್ನು ವೈದಿಕ ಅರ್ಚಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಧಿವಿಧಾನವನ್ನು ಮಾಡಲಾಗುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಯಾವ ಥರ ಸಿದ್ಧತೆಗಳಾಗಿದೆ ಸೋಮನಹಳ್ಳಿಯ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಆಗಲೇ ಭಾನುಪ್ರಕಾಶ್ ಶರ್ಮಾ ಅವರನ್ನು ನೀವು ಮಾತಾಡಿಸ್ತಾ ಇದ್ರಿ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಈಗ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಸುಮಾರು ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಎಷ್ಟು ಹೊತ್ತಲ್ಲಿ ಪಾರ್ಥಿವ ಶರೀರ ಅಲ್ಲಿ ರೀಚ್ ಆಗ್ಬೋದು ಸೋಮನಹಳ್ಳಿಗೆ ಅಂತ ಮಾಹಿತಿ ಸಿಗ್ತಾ ಇದೆ ಸುನಿಲ್? ಶರ್ಮಿತಾ, ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ ಕೆಲವೇ ನಿಮಿಷಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಸ್ವಗ್ರಾಮ ಆಗಿರ್ತಕ್ಕಂಥ ಸೋಮನಹಳ್ಳಿಗೆ ಬರುವಂಥದ್ದು. ಅಂದರೆ ಈಗಷ್ಟೇ ಚನ್ನಪಟ್ಟಣವನ್ನು ರೀಚ್ ಆಗಿ ಚನ್ನಪಟ್ಟಣದಿಂದ ಮುಂದೆ ಅಂದಿವೆ ಬರ್ತಾ ಇರುವಂಥದ್ದು ಅಂದರೆ ಪಾರ್ಥಿವ ಶರೀರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಯ ಕಾಫಿ ಡೇ ಜಾಗದಲ್ಲಿ ಏನು ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಆ ಜಾಗವನ್ನು ತಲುಪುವಂಥದ್ದು. ನಾನೊಂದಷ್ಟು ದೃಶ್ಯಗಳನ್ನು ತೋರಿಸ್ತೀನಿ. ಎಸ್ ಎಂ ಕೃಷ್ಣ ಅವರ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಚಿತೆಯನ್ನು ಸಿದ್ಧಪಡಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಆ ಚಿತೆಯ ಸುತ್ತ ಶ್ವೇತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಈ ಒಂದು ಜಾಗದಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ. ಅಂದರೆ ಖ್ಯಾತ ವೈದಿಕ ಅರ್ಚಕರಾಗಿರ್ತಕ್ಕಂಥ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ತಂಡ ಈಗಾಗಲೇ ಬಂದಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅರ್ಚಕರೆಲ್ಲರೂ ಕೂಡ ಇಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಬಂದಂಥ ಸಂದರ್ಭದಲ್ಲಿ ಅಂತಿಮ ದರ್ಶನಕ್ಕೆ ಅಂದರೆ ನನ್ನ ಬಲಬದಿಯಲ್ಲಿ ಕಾಣ್ತಿರುವಂಥ ಟೆಂಟ್ ಏನಿದೆ, ಈ ಟೆಂಟ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟ ನಂತರ ಇಲ್ಲಿರುವಂಥ ಲಕ್ಷಾಂತರ ಅಭಿಮಾನಿಗಳು ಅಂದರೆ ಎಸ್ ಎಂ ಕೃಷ್ಣ ಅವರ ಅಭಿಮಾನಿಗಳೇನಿದ್ದಾರೆ ಆ ಎಲ್ಲ ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂಥದ್ದು. ಸರದಿ ಸಾಲಿನಲ್ಲಿ ಬರಲಿಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿದೆ, ಬ್ಯಾರಿಕೇಡ್ಗಳನ್ನು ಹಾಕಿದೆ. 3 ವೇಗಳಲ್ಲಿ ಸಾರ್ವಜನಿಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಹಾಗೆ ಮತ್ತೊಂದು ಜರ್ಮನ್ ಟೆಂಟ್ ಅಂದರೆ ವಿವಿಐಪಿ ಮತ್ತೆ ವಿಐಪಿ ಇವರಿಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಬಂದಂತಹ ಗಣ್ಯರು ಆ ಒಂದು ಜಾಗದಲ್ಲಿ ಕುಳಿತುಕೊಳ್ತಾರೆ. ಇದರ ಜೊತೆಗೆ ಮಠಾಧೀಶರುಗಳು ಕೂಡ ಈ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಅವರು ಕೂತ್ಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಆಸನಗಳು ಅಂದ್ರೆ ಅಂತಿಮ ದರ್ಶನ 3 ಗಂಟೆಗೆ ಮುಕ್ತಾಯವಾಗುತ್ತೆ. 3 ಗಂಟೆಗೆ ಮುಕ್ತಾಯವಾದ ಬಳಿಕ ಚಿತೆಗೆ ಅವರ ಪಾರ್ಥಿವ ಶರೀರವನ್ನು ತಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಕುಳಿತುಕೊಳ್ಳಲಿಕ್ಕೆ ಮಾಡಿರುವಂತಹ ಆಸನಗಳು ಅಂದ್ರೆ ಆ ಚಿತೆಯ ಮುಂಭಾಗದಲ್ಲಿ ಆ ಕುಟುಂಬಸ್ಥರು ಕೂತ್ಕೊಂಡು ಅಂತಿಮ ವಿಧಿವಿಧಾನಗಳನ್ನು ಗಮನಿಸುವಂಥದ್ದು. ಹೀಗಾಗಿ ಸಾಕಷ್ಟು ತಯಾರಿಗಳನ್ನು ಸೋಮನಹಳ್ಳಿಯಲ್ಲಿ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಗಣ್ಯರುಗಳು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಒಂದಷ್ಟು ಮಠಗಳ ಸ್ವಾಮೀಜಿಗಳು ಕೂಡ ಈಗಾಗಲೇ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಹಿರಿಯ ರಾಜಕಾರಣಿಗಳಾಗ್ಬೋದು, ಇವರೆಲ್ಲರೂ ಕೂಡ ಏನು ಎಸ್ ಎಂ ಕೃಷ್ಣ ಅವರಿಗೆ ಏನು ಆಪ್ತರಾಗಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಸ್ಥಳಕ್ಕೆ ಆಗಮಿಸಿರುವಂಥದ್ದು. ಮತ್ತೊಂದಷ್ಟು ಜನರು ಏನು ಅಂತಿಮ ಯಾತ್ರೆ ಏನು ಬರ್ತಾ ಇದೆ ಅಂದ್ರೆ ಸೋಮನಹಳ್ಳಿಗೆ ಏನು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಾ ಇದೆ, ಆ ಪಾರ್ಥಿವ ಶರೀರದ ಜೊತೆಗೆ ಒಂದಷ್ಟು ಜನರು ಕೂಡ ಗಣ್ಯರು ಬರ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಗೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬರುವಂಥದ್ದು. ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಗಂಧದ ಕಟ್ಟಿಗೆಯನ್ನ ಅಭಿಮಾನಿಯೊಬ್ಬರು ತಂದಿದ್ದಾರೆ. ಬಿ ಹೊಸೂರು ಗ್ರಾಮದ ದೇವರಾಜು ಗಂಧದ ಕಟ್ಟಿಗೆನ ತಂದಿರುವಂತ ಅಭಿಮಾನಿ, ತಾನೇ ಬೆಳೆದಿದ್ದ ಗಂಧದ ಮರದ ಕಟ್ಟಿಗೆನ ಅಭಿಮಾನಿ ತಂದಿದ್ದಾರೆ. ಇವರು ಕೇಳ್ತಿರೋದು ಒಂದೇ ಮನವಿ, ಅಂತ್ಯಕ್ರಿಯೆಯಲ್ಲಿ ತಾನು ತಂದಿರುವಂತ ಈ ಗಂಧದ ಕಟ್ಟಿಗೆಯನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ. ನೀವು ಬೆಳೆದಿದ್ರ ಇದನ್ನ?
ನಿಮ್ಮ ಹೆಸರು? ದೇವರಾಜ್. ದೇವರಾಜು. ನೀವೇನು ಅಭಿಮಾನಿನಾ? ಸರ್ ಯಾವ ಊರು ಸರ್? ತುಂಬ ಅಭಿಮಾನಿ ನಮ್ಮ ಪ್ರಾಣ. ಹಾಂ ಹಾಂ ಹಾಂ